ಒಂದು ಹೇಳಿದ್ದಾರೆ. ಈಗ ಯಡಿಯೂರಪ್ಪನವ್ರನ್ನ ಆಡಿ ಹೊಗಳ್ತಾ ಇದ್ದಂಥವ್ರು ಅಧಿಕಾರದಿಂದ ಕೇಳಿ ಅವಾಗ ಹೋಗಿದ್ದವ್ರು ಯಾರು ಯಡಿಯೂರಪ್ಪ ಕೇಳಕ್ಕೆ? ಆಯ್ತಣ್ಣ, ಆಯಿತು, ಅದಕ್ಕೂ ಉತ್ತರ ಕೊಡ್ತೀನಿ. ನನಗೆ ಇನ್ನು ಮೈಂಡ್ ಮೆಚೂರ್ ಆಗಲಿಲ್ಲ. ಸ್ವಲ್ಪ ಎಲ್ಲಿಯೋ ನನಗೂ ಸಿಟ್ಟು, ದುಡುಕು, ಮುಂಗೋಪ. ಕೆಲವರು ನನ್ನನ್ನು ಈಗ ಅವ್ರನ್ನ ಹೆಂಗೆ ಬಳಸ್ಕೊಳ್ತಾರಲ್ಲ, ಅವ್ರನ್ನ ಬಳಸ್ಕೊಳ್ತಾರೆ. 100ಕ್ಕೆ 100 ಬಲಿ ಕೊಡ್ತಾರೆ. ನಾನು ಹೇಳಿದೆ ಮಾರಿ ಕೊಡೋದಂಗೆ ಹಳ್ಳಿಗಳಲ್ಲಿ ಸುಣ್ಣು ನೀರು ಉಪ್ಪಿನ ನೀರು ಕುಡಿಸಿ ಬಲಿ ಕೊಡ್ತಾರಲ್ಲ, ಹಂಗೆ ಕೆಲವರು ರಾಜಕೀಯವಾಗಿ ನಿನ್ನನ್ನು ಎತ್ಕಟ್ಟಿ. ನನಗೆ ಇವತ್ತಿಗೂ ಯತ್ನಾಳ್ ಬಗ್ಗೆ ಗೌರವ ಇದೆ. ನಮ್ಮ ಸಮುದಾಯದ ಮುಖಂಡ, ಒಬ್ಬ ಕೇಂದ್ರ ಸಚಿವರಾಗಿರ್ತಾರೆ, ಅವ್ರ ಬಗ್ಗೆ ನಿಜವಾಗ್ಲೂ ಈಗಲೂ ಗೌರವ ಇದೆ. ನೀನು ಬಲಿಪಶು ಆಗ್ಬೇಡಪ್ಪ. ನೀನು ಯಾಕೆ ಅರಕೆ ಕುರಿ ಆಗ್ತೀವಿ? ಕೆಲವರು ನಿನ್ನನ್ನು ಅರಕೆ ಕುರಿ ಮಾಡ್ತಾರೆ, ನಿನ್ನ ಮುಖ್ಯಮಂತ್ರಿ ಮಾಡ್ತೀನಿ, ರಾಜ್ಯದ ಅಧ್ಯಕ್ಷ ಮಾಡ್ತೀವಿ, ಚೀಟಿ ಇಡ್ತಾರೆ ಕೆಲವರು ನಮ್ಮವ್ರಿಗೆ. ನೀನು ಯಾಕೆ ಕಿವಿಯಾಗಿ ಹೂ ಮುಡ್ಕಂತೀವಿ? ನೀನು ಹೂ ಮುಡ್ಸು ಬೇರೆಯವ್ರಿಗೆ. ನೀನು ಟೋಪಿ ಹಾಕಿ ಹಾಕ್ಸಬೇಡಪ್ಪ. ಯಾಕಡ ನಿನ್ನ ಬಗ್ಗೆ ನನಗೆ ಗೌರವ ಇದೆ, ನೀನು ಬಲಿಯಾಗಬೇಡ. ಆವಾಗ ನನ್ನನ್ನು ಎತ್ಕಟ್ಟಿ ಹೇಳಿಂದಲ್ಲ, ನನ್ನನ್ನು ಎತ್ಕಟ್ಟಿ ಸಿಟ್ಟು ಬರಂಗೆ ಮಾಡಿ ಕೆಲವರು ಆಟ ಆಡೋಕ್ಕೆ ಪ್ರಯತ್ನ ಮಾಡಿದ್ರು. ನಾನು ಮಾಡಿದಂಥ ತಪ್ಪನ್ನು ನನ್ನ ವ್ಯಕ್ತಿತ್ವದಲ್ಲಿ ಪರಿವರ್ತನೆ ಮಾಡಿಕೊಂಡು ಆತ್ಮಲೋಕನ ಹೇಳ್ತಾರಲ್ಲ, ಆತ್ಮಲೋಕನ ಮಾಡಿಕೊಂಡು ನಾನು ಯಡಿಯೂರಪ್ಪನವರಿಗೆ ದ್ರೋಹ ಮಾಡಿದ ತಪ್ಪಾಗುತ್ತೆ ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪನವ್ರ ಜೊತೆಗಿರ್ಬೇಕಂತ ಸಂಕಲ್ಪ ಮಾಡಿದೆ. ಇವತ್ತು ನನ್ನ ಜೊತೆಗೆ ನೀನು ನೋಡಿ, ನಾನು ತಪ್ಪು ಮಾಡಿದೆ, ನಾನು ಒಪ್ಕೊಂತೀನಿ. ಎಸ್, ನಾನು ತಪ್ಪು ಮಾಡಿದೆ. ನೀನು ತಪ್ಪು ಮಾಡಿದೀಯಾ, ಅಪರಾಧ ಮಾಡಿದೀಯಾ, ಆತ್ಮಲೋಕನ ಮಾಡಿಕೊಂಡು ಈ ಸಮಾಜ ಒಂದಾಗಬೇಕು, ಒಟ್ಟಾಗಬೇಕು, ಕೈ ಜೋಡಿಸ್ಬೇಕು. ಯಡಿಯೂರಪ್ಪ ಸಮುದಾಯದ ನಾಯಕ ಅಷ್ಟೇ ಅಲ್ಲ, ಇಡೀ ರಾಜ್ಯ ಮೆಚ್ಚಿದ ನಾಯಕ, ರಾಷ್ಟ್ರೀಯ ನಾಯಕರಿಗೆ ಯಡಿಯೂರಪ್ಪ ಅಂದರೆ ಒಂದು ಗೌರವ.